ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಇನ್ನು ನಟ ದರ್ಶನ್ ಬಾಲ ಬಿಚ್ಚದಂತೆ ಪೊಲೀಸರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ನಟ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಮಾಡುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ನಟ ದರ್ಶನ್ ಬಾಲ ಬಿಚ್ಚದಂತೆ ಪೊಲೀಸರಿಂದ ಎಚ್ಚರಿಕೆಯನ್ನ ನೀಡಲಾಗಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಾಗೂ ಹಳೆ ಕೇಸನ್ನ ಸೇರಿಸುವ ಸಿದ್ಧತೆಯನ್ನ ಕೂಡ ನಡೆಸಲಾಗ್ತಾ ಇದೆ. ಎಲ್ಲಾ ಕೇಸ್ಗಳನ್ನ ಜಡಿದು ರೌಡಿ ಶೀಟ್ ತೆರೆಯಲು ಸಿದ್ಧತೆಯನ್ನ ನಡೆಸಲಾಗ್ತಾ ಇದೆ. ಕೊಲೆ ಕೇಸ್ನಲ್ಲಿ ಜೈಲು ಸೇರ್ತಿದ್ದಂತೆ ದರ್ಶನ್ ವಿರುದ್ಧ ರೌಡಿ ಶೀಟ್ ಓಪನ್ ಆಗುತ್ತಾ ಎನ್ನುವ ಅಂಶ ಕೂಡ ಇಲ್ಲಿ ಕಾಡ್ತಾ ಇರುವಂತದ್ದು. ಇನ್ನು ದರ್ಶನ್ ವಿರುದ್ಧ ರೌಡಿ ಶೀಟ್ ತೆರೆಯಲು ಪೊಲೀಸರು ರೆಡಿಯಾಗಿದ್ದಾರೆ, ಸಜ್ಜಾಗಿದ್ದಾರೆ. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದಲ್ಲಿ ಕಳೆದ ಒಂದಷ್ಟು ದಿನಗಳಿಂದ ಕೂಡ ಕಾಮಾಕ್ಷಿ ಪಾಳ್ಯದ ಪೊಲೀಸರು ದರ್ಶನ್ ಅವರನ್ನ ಬಂಧಿಸಿದ್ರು. ಇನ್ನು ಅದೇ ದಿನ ಪವಿತ್ರ ಗೌಡ ಸೇರಿದಂತೆ 11 ಆರೋಪಿಗಳ ಬಂಧನವಾಗಿತ್ತು. ಇದೀಗ ಬಂಧಿತರ ಸಂಖ್ಯೆ 13 ಇತ್ತು, ನಂತರ 17 ಆಯಿತು, ಇದೀಗ 20ರ ಗಡಿ ದಾಟಿರುವಂತದ್ದು. ಇನ್ನು ಜೂನ್ 20ಕ್ಕೆ ದರ್ಶನ್ ಹಾಗೂ ಇತರೆ ಆರೋಪಿಗಳ ಪೊಲೀಸ್ ಕಸ್ಟಡಿ ಅಂತ್ಯವಾಗಲಿದೆ. ಇನ್ನು ನಾಳೆ ನ್ಯಾಯಾಲಯದ ಆದೇಶದಂತೆ ದರ್ಶನ್ ಹಾಗೂ ಇತರ ಆರೋಪಿಗಳು ನ್ಯಾಯಾಂಗ ಬಂಧನಕ್ಕೆ ಒಳಪಡಬೇಕಾಗಬಹುದು ಎನ್ನುವ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವುದು ಬಹುತೇಕ ಫಿಕ್ಸ್ ಎನ್ನಲಾಗ್ತಾ ಇದೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ ಹಾಗೂ ಇನ್ನಷ್ಟು ಹಳೆಯ ಕೇಸ್ಗಳನ್ನ ಸೇರಿಸಿ ರೌಡಿ ಶೀಟ್ ತೆರೆಯಲು ಸಿದ್ಧತೆಯನ್ನ ನಡೆಸಲಾಗ್ತಿದೆ ಎನ್ನಲಾಗ್ತಾ ಇದೆ. ಇನ್ನು ಕೊಲೆ ಕೇಸ್ನಲ್ಲಿ ದರ್ಶನ್ ಜೈಲು ಸೇರ್ತಿದ್ದಂತೆ ನೋಟಿಸ್ ಕೊಟ್ಟು ರೌಡಿ ಹಾಳಿಗೆಯನ್ನ ತೆರೆಯಲು ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ, ಬೆಂಗಳೂರಿನ ಪೊಲೀಸರು. ಹಾಗಾದ್ರೆ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡುವುದು ಫಿಕ್ಸ್, ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ ಹಾಗೂ ಹಳೆ ಕೇಸ್ಗಳನ್ನ ಸೇರಿಸಿ ದರ್ಶನ್ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲು ಬೆಂಗಳೂರಿನ ಪೊಲೀಸರು, ಕರ್ನಾಟಕದ ಪೊಲೀಸರು ಸಕಲ ಸಿದ್ಧತೆಯನ್ನ ನಡೆಸಿಕೊಳ್ತಾ ಇದ್ದಾರೆ. ಯಾವ್ಯಾವೆಲ್ಲ ಕೇಸ್ ಇವರ ಮೇಲೆ ದಾಖಲಾಗಬಹುದು ಅನ್ನೋ ಒಂದು ಕುತೂಹಲ ಕೂಡ ಕಾಡ್ತಾ ಇರುವಂತದ್ದು. ಹಾಗೆ ನೋಡೋದಾದ್ರೆ ದರ್ಶನ್ ಪುಡಿ ರೌಡಿಗಳ ಗ್ಯಾಂಗ್ ಅನ್ನ ಕಂಡು ಪೊಲೀಸರು ಕೂಡ ಶಾಕ್ ಆಗಿದ್ದಾರೆ. ಬೆಂಗಳೂರು ಸೇರಿದಂತೆ ಕರ್ನಾಟಕದ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆಯಲ್ಲೂ ಕೂಡ ದರ್ಶನ್ ರೌಡಿಗಳ ಗ್ಯಾಂಗ್ ಕಟ್ಟಿದ್ದಾರಂತೆ. ಇನ್ನು ಆರೋಪಿಗಳ ವಿಚಾರಣೆಯಲ್ಲಿ ದರ್ಶನ್ ಬಗ್ಗೆ ಈ ನಿಜ ಬಣ್ಣವನ್ನ ಹೊರಹಾಕಿದ್ದಾರೆ ಪೊಲೀಸರು. ಅಸಲಿಗೆ ಕಾನೂನು ಅನ್ನೋದು ಲೆಕ್ಕಕ್ಕೆ ಇಲ್ಲದಂತೆ ಆಗಿದೆ. ದರ್ಶನ್ ವರ್ತನೆಯನ್ನ ಮಾಡ್ತಾ ಇದ್ರು ಎನ್ನಲಾಗ್ತಾ ಇದೆ. ಇನ್ನು ಪೊಲೀಸ್ ಕಸ್ಟಡಿಯಲ್ಲೇ 9 ದಿನ ಕಳೆದಿದ್ದಾರೆ ದರ್ಶನ್. ಜೂನ್ 11ರ ಮಂಗಳವಾರ ದರ್ಶನ್ ಬಂಧನವಾಗಿದ್ದು, ಜೂನ್ 11ರಿಂದ ಇಂದಿನವರೆಗೂ ಕೂಡ ಪೊಲೀಸ್ ಕಸ್ಟಡಿಯಲ್ಲಿ ಇರುವಂತದ್ದು. ಸ್ಥಳ ಮಹಜರು ಪ್ರಕ್ರಿಯೆ, ಸಾಕ್ಷಿ ಸಂಗ್ರಹ ಪ್ರಕ್ರಿಯೆ ಎಲ್ಲವನ್ನ ಕೂಡ ಎದುರಿಸ್ತಾ ಇದ್ದಾರೆ ನಟ ದರ್ಶನ್. ಇನ್ನ ಸಿನಿಮಾ ಶೂಟಿಂಗ್ ಅಂತ ಓಡಾಡ್ತಿದ್ದಂತಹ ನಟನಿಗೆ ಈಗ ಪೊಲೀಸ್ ಠಾಣೆಯಲ್ಲಿ ವಾಸ ಇರುವಂತದ್ದು. ಇನ್ನ ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ಕಸ್ಟಡಿಗೆ ಅಂತ್ಯವಾಗಲಿದೆ. ಇನ್ನ ನಾಳೆ ಕೋರ್ಟ್ಗೆ ದರ್ಶನ್ ಹಾಗೂ ಗ್ಯಾಂಗ್ ಅನ್ನ ಪೊಲೀಸರು ಹಾಜರುಪಡಿಸಲಿದ್ದಾರೆ ನಾಳೆ. ಇನ್ನ ತನಿಖೆ ಪೂರ್ಣಗೊಂಡ ಬಳಿಕ ಮತ್ತೆ ಪುನಃ ಕಸ್ಟಡಿಗೆ ಕೇಳದಿರಲು ಬಹುತೇಕ ಪೊಲೀಸರು ನಿರ್ಧಾರ ಮಾಡಿರುವುದಾಗಿ ಕೂಡ ವರದಿಯಾಗಿರುವಂಥದ್ದು. ಇನ್ನ ನಾಳೆ ಕಾದು ನೋಡಬೇಕಾಗಿದೆ, ಮತ್ತೆ ಕಸ್ಟಡಿಗೆ ಕೇಳ್ತಾರಾ ಇಲ್ವಾ, ಇನ್ನ ಕಾನೂನು ಏನು ಕ್ರಮವನ್ನ ಕೈಗೊಳ್ಳುತ್ತೆ, ಕೋರ್ಟ್ ಏನ್ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುತ್ತೆ, ಇನ್ನ ಪರಪ್ಪನ ಅಗ್ರಹಾರ ಜೈಲು ಸೇರುವ ಸಾಧ್ಯತೆ ಇದೆ ಎನ್ನಲಾಗ್ತಾ ಇದೆ. ದರ್ಶನ್ ಅಂಡ್ ಗ್ಯಾಂಗ್ ಪೊಲೀಸ್ ವಿಚಾರಣೆಯಲ್ಲಿ ನಟ ದರ್ಶನ್ ಅಲಿಯಾಸ್ ಡಿಬಾಸ್ ಸ್ವ ಇಚ್ಛೆಯ ಹೇಳಿಕೆಯನ್ನ ನೀಡಿದ್ದಾರೆ. ಅದನ್ನ ಪೊಲೀಸರು ಕೂಡ ದಾಖಲಿಸಿಕೊಂಡಿದ್ದಾರೆ. ಇನ್ನು ಕೊಲೆಯಾದ ವ್ಯಕ್ತಿಯ ಶವವನ್ನ ವಿಲೇವಾರಿ ಮಾಡಿ
ಈ ಪ್ರಕರಣದಲ್ಲಿ ತನ್ನ ಹೆಸರು ಎಲ್ಲಿಯೂ ಬರದಂತೆ ಮಾಡಬೇಕು. ಪೊಲೀಸರು, ಲಾಯರ್ ಮತ್ತು ಶವ ಸಾಗಿಸುವ ವ್ಯಕ್ತಿಗಳಿಗೆ ತಗುಲುವ ವೆಚ್ಚವನ್ನ ಭರಿಸಲು ಪ್ರದೋಷ್ಗೆ 30 ಲಕ್ಷ ಹಣ ನೀಡಿರುವುದಾಗಿ ದರ್ಶನ್ ಸ್ವಇಚ್ಛೆಯಿಂದ ಹೇಳಿಕೆಯನ್ನ ನೀಡಿದ್ದಾರೆ. ಆದರೆ ಪಟ್ಟಣಗೆರೆಯ ಶೆಡ್ನಲ್ಲಿ ನಡೆದ ಹಲ್ಲೆಯಲ್ಲಿ ತಾನೂ ಭಾಗಿಯಾಗಿದ್ದೇನೆ ಅಂತ ದರ್ಶನ್ ಮಾತ್ರ ಒಪ್ಪಿಕೊಂಡಿಲ್ಲ. ಇದು ಪ್ರಮುಖವಾದಂತಹ ಅಂಶ. ಶೆಡ್ ಸುತ್ತಮುತ್ತಲಿನ ಸಿಸಿಟಿವಿ ಕ್ಯಾಮೆರಾಗಳು ಎಲ್ಲವನ್ನ ಕೂಡ ದಾಖಲೆಗಳನ್ನ ಸಂಗ್ರಹ ಮಾಡಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ವಿನೋದ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ವಿನೋದ್, ಈಗಾಗಲೇ ಬಹುತೇಕ ರೌಡಿ ಶೀಟ್ ಒಂದು ಓಪನ್ ಮಾಡೋದು ಫಿಕ್ಸ್ ಎನ್ನಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡ್ತಾ ಹೋಗೋದಾದ್ರೆ? ಹೌದು ಕಾವ್ಯ ಆಚಾರ್ಯ, ಏನಂದ್ರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಆರೋಪಿ ಏನಾಗಿದ್ದಾರೆ ದರ್ಶನ್, ಅವರ ಮೇಲೆ ಒಂದು ರೌಡಿ ಶೀಟ್ ಓಪನ್ ಮಾಡ್ಬೇಕು ಅಂದ್ಬಿಟ್ಟು ಪೊಲೀಸ್ ಇಲಾಖೆ ಈಗಾಗಲೇ ಒಂದು ಸಿದ್ಧತೆಯನ್ನು ಮಾಡ್ಕೊಳ್ತಿದೆ. ಈಗಾಗಲೇ ಏನು ಅವರ ಮೇಲೆ ಇದೊಂದೇ ಕೇಸ್ ಅಲ್ಲ, ಸುಮಾರು ಕೇಸ್ಗಳು, ಸುಮಾರು 10ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಸೊ ಹಾಗಾಗಿ ಆ ಎಲ್ಲಾ ಕೇಸುಗಳನ್ನ ಮರ್ಜ್ ಮಾಡಿ, ಯಾಕಂದ್ರೆ ಪದೇ ಪದೇ ಈ ತರ ಘಟನೆಗಳು ಆಗ್ತಾ ಇರೋ ಕಾರಣದಿಂದ ಸೊ ಹೀಗಾಗಿ ಇವ್ರ ಮೇಲೆ ಒಂದು ರೌಡಿ ಶೀಟ್ ತೆರೆದು ಬಿಟ್ರೆ ನಾವು ಇವ್ರ ಕಂಟ್ರೋಲ್ ಅಲ್ಲಿ ಇರ್ಬೋದು ಅನ್ನೋ ನಮ್ ಕಂಟ್ರೋಲ್ ಸಿಗುತ್ತಾರ ಅನ್ನೋ ಒಂದು ದೃಷ್ಟಿಯಿಂದ ಒಂದು ಪೊಲೀಸ್ ಇಲಾಖೆದವರು ಅವ್ರ ಮೇಲೆ ಒಂದು ಏನು ರೌಡಿ ಶೀಟ್ ಓಪನ್ ಮಾಡಲು ಈಗಾಗಲೇ ಸಿದ್ಧತೆಯನ್ನು ಮಾಡ್ಕೊತಾರೆ. ಈಗಾಗಲೇ ಏನು ಪೊಲೀಸ್ ಇಲಾಖೆ ಈಗಾಗಲೇ ಇನ್ಸ್ಟ್ರಕ್ಷನ್ ಬಂದಿದೆ. ಈಗ ನಾಳೆ ಅಂದ್ರೆ ಜೂನ್ 20ಕ್ಕೆ ಇವರ ಅಧಿಕಾರ ಅಂದ್ರೆ ಕಸ್ಟಡಿ ಏನು ಕೊಟ್ಟಿದ್ರೆ ಆ ಒಂದು ಕಸ್ಟಡಿ ಅಂತ್ಯ ಆಗೋದ್ರಿಂದ ತದನಂತರ ಅವರನ್ನು ಮತ್ತೆ ಎನ್ಕ್ವೈರಿ ಕೇಳುವ ಸಾಧ್ಯತೆಗಳು ತುಂಬಾ ಕಡಿಮೆ ಆಗಿದೆ. ಯಾಕಂದ್ರೆ ಒಂದ್ ವೇಳೆ ಪರಪ್ಪನಾಗ್ರಹಕ್ಕೆ ಏನಾದ್ರು ಕಳಿಸಿದ್ರೆ ತದನಂತರ ಅವ್ರನ್ನು ಪರಪ್ಪನಾಗ್ರಹಕ್ಕೆ ಕಳಿಸಿ ಆಮೇಲೆ ಇವ್ರು ಏನು ಪ್ರೊಸೀಜರ್ಗಳಿದೆ ಅಂದ್ರೆ ರೌಡಿ ಶೀಟ್ಗಳ ಓಪನ್ ಮಾಡೋದಾಗಿರ್ಬೋದು, ಮತ್ತೆ ಇವ್ರ ಎಲ್ಲಾ ಬ್ಯಾಕ್ ಗ್ರೌಂಡ್ ಗಳನ್ನ ಪರೀಕ್ಷೆ ಮಾಡಿದವರು ಇವೆಲ್ಲ ಒಂದು ಸಾಧಕ ಬಾಧಕಗಳನ್ನ ಚರ್ಚಿ ಒಂದು ರೌಡಿ ಶೀಟ್ ಓಪನ್ ಮಾಡಲಾಗತ್ತೆ. ಈಗಾಗಲೇ ಒಂದು ಈ ವಿಚಾರವಾಗಿ ದರ್ಶನ್ ರವರು ಪ್ರತಿ ಒಂದು ಜಿಲ್ಲೆಯಲ್ಲೂ ತಾವೊಂದು ರೌಡಿ ಟೀಮ್ ಕಟ್ಕೊಂಡು ಒಂದು ಜನರಿಂದ ಒಂದು ಅಂದ್ರೆ ಏನು ಈ ತರ ಘಟನೆಗಳು ಕೇಳಿ ಬರ್ತಾ ಇದೆ. ಸೊ ಹಾಗಾಗಿ ಆ ಕಾರಣದಿಂದ ಇವರ ಹಿಂದೆ ಒಂದು ದೊಡ್ಡ ಒಂದು ರೌಡಿಸಂ ಬ್ಯಾಕ್ ಗ್ರೌಂಡ್ ಇದೆ. ಪ್ರತಿ ಜಿಲ್ಲೆಯಲ್ಲಿ ಇವ್ರ ಹತ್ರ ಒಂದು ರೌಡಿಗಳು ಇದ್ದೇ ಇದ್ದಾರೆ. ಸೊ ಹಾಗಾಗಿ ಇವ್ರ ಮೇಲೆ ನಾವು ರೌಡಿ ಶೀಟ್ ತೆರೀಲೇಬೇಕು ಅನ್ಕೊಂಡ್ಬಿಟ್ಟು ಈಗಾಗಲೇ ಒಂದು ಪೊಲೀಸ್ ಇಲಾಖೆ ಸಜ್ಜು ಮಾಡ್ಕೊಳ್ಳಿ. ಸೊ ಹೀಗಾಗಿ ನಾವೊಂದು ನಾಳೆ ಅಥವಾ ನಾಡಿದ್ದು ಏನೋ ಅವ್ರನ್ನ ಕೋರ್ಟಿಗೆ ಸಬ್ಮಿಟ್ ಮಾಡಿ ತದನಂತರ ಅವ್ರ ಮೇಲೆ ಒಂದು ರೌಡಿ ಶೀಟ್ ತೆರೆಯುವ ಸಾಧ್ಯತೆ ಇದೆ ಕಾವ್ಯ. ರೇಣುಕಾಸ್ವಾಮಿ ಕೇಸ್ ಬಿಟ್ಟು ಇನ್ನು ಯಾವ್ಯಾವ ಕೇಸ್ನ ದಾಖಲು ಮಾಡಬಹುದು ದರ್ಶನ್ ಅವರ ಮೇಲೆ? ಅಂದ್ರೆ ಈಗಾಗಲೇ ಒಂದು ಅಂದ್ರೆ ಈಗ ದರ್ಶನ್ ಅವರ ಮೇಲೆ ಈಗ ಏನು ರೇಣುಕಾಸ್ವಾಮಿ ಅವರನ್ನ ಅಪಹರಣ ಮಾಡ್ಕೊಂಡ್ ಬಂದಿರ್ಬೋದು, ಮತ್ತೆ ಈ ಒಂದು ಕೊಲೆ ಕೇಸ್ ಆಗಿರ್ಬೋದು, ಮತ್ತೆ ಈ ಹಿಂದೆ 2011ರಲ್ಲಿ ಇವರು ಅಂದ್ರೆ ತಮ್ಮ ಹೆಂಡತಿ ಮೇಲೆ ಒಂದು ಕೇಸ್ ಆಗಿದ್ದ ವಿಚಾರ ಆಗಿರ್ಬೋದು, ಮತ್ತೆ ಇನ್ನು ಹಲವಾರು ವಿಚಾರಗಳ ಮೇಲೆ ಇರುವ ಕಾರಣದಿಂದ ಸೊ ಆ ಒಂದು ಎಲ್ಲಾ ವಿಚಾರಗಳನ್ನ ಸೇರಿಸಿ ಇವ್ರಿಗೆ ಈ ತರ ಒಂದು ಎಲ್ಲಾ ಅಂದ್ರೆ ಕೋರ್ಟ್ ನಲ್ಲಿ ಶಿಕ್ಷೆ ಆಗುವ ಸಾಧ್ಯತೆಗಳು ಒಂದ್ ಕಡೆ ಆದ್ರೆ, ಇನ್ನೊಂದ್ ಕಡೆ ಇವರ ಮೇಲೆ ಒಂದು ಕಾನೂನು ನಿಯಂತ್ರಣ ಮಾಡಲು ಈ ಒಂದು ರೌಡಿ ಶೀಟ್ ತೆರಳುವ ಅವಶ್ಯಕತೆ ಒಂದು ಪೊಲೀಸ್ ಇಲಾಖೆಗೆ ತುಂಬಾ ಅತ್ಯವಶ್ಯಕತೆವಾಗಿದೆ ಕಾವ್ಯ. ಥ್ಯಾಂಕ್ ಯು ವಿನೋದ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದಗಳು.